ಇವತ್ತು ನಾವು ಹೊರಟಿದ್ದು ವಾರನಾಥ ಸ್ವಾಮಿ ನೋಡೋದಕ್ಕೆ ಅಂತ. ನಾನು ನಮ್ಮ ಅಕ್ಕ ಬಾವ 3 ಜನ ಹೋಗಿದ್ವಿ. ಪೆಟ್ರೋಲ್ ಹಾಕಿಸ್ಕೊಂಡ್ವಿ ಫಸ್ಟ್ ಸೋಮನಹಳ್ಳಿಲಿ. ಅದಾದ್ಮೇಲೆ ನರಿ ಕೂಡ ನೋಡಿದ್ವಿ. ಅದೃಷ್ಟ ಅಂತಾರಲ್ಲ ಆ ತರ ನರಿ ಸಿಕ್ಕರೆ ಒಳ್ಳೇದಂತೆ. ನಿಜಾನೇನೋ ಗೊತ್ತಿಲ್ಲ, ಯಾರೋ ಹೇಳಿದ ಮಾತು. ಮತ್ತೆ ಇಲ್ಲಿಗೆ ಬಸ್ ರೂಟ್ ಕೂಡ ಇದೆ. ಭೂವರನಾಥ ಅಂತ ನೇಮ್ ಬೋರ್ಡ್ ಹಾಕಿರುತ್ತೆ ಬಸ್ಸಲ್ಲಿ, ಕೇರ್ಪೇಟೆಯಿಂದ ಬರುತ್ತೆ. ಸೊ ನಾವು ಫೈನಲಿ ರೀಚ್ ಆದ್ವಿ ದೇವಸ್ಥಾನದ ಹತ್ರ. ಅವತ್ತು ಕೂಡ ತುಂಬಾನೇ ರಶ್ ಇತ್ತು, ವೀಕೆಂಡ್ ಅಲ್ದಿದ್ರು ಕೂಡ. ಇಲ್ಲಿ ಮೊದ್ಲು ಹೆಂಗಿತ್ತಂದ್ರೆ ಜಸ್ಟ್ ಗರ್ಭಗುಡಿ ಏನಿತ್ತು ಅದು ಮಾತ್ರ ಇತ್ತು. ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಫಸ್ಟ್ ನಾವು ಕೈಕಾಲು ತೊಳ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ನೀರ್ ಹತ್ರ ಹೋದ್ವಿ. ಇವ್ರು ನೋಡಿ ಇಲ್ಲಿ ಹಾಯ್ ಮಾಡಿ. ಬಿಸಿಲು ಕಂಡ್ಬಿಡಕ್ಕಾಗ್ತಲ್ಲ. ದೇವಸ್ಥಾನ 3:30ಗೆ ಓಪನ್ ಇದ್ರಿಂದ ನಾವು ಶಾಲೆ ನೋಡೋಣ ಅಂತ ಹೋದ್ವಿ. ಹೋಗ್ಬೋದಾ ಒಳಗೆ ಸರ್? ಇದೇ ನೋಡಿ ದೇವಸ್ಥಾನ. ಇನ್ನು ಕನ್ಸ್ಟ್ರಕ್ಷನ್ ನಡೀತಿದೆ. ಇಲ್ಲಿಗೆ ಮನೆ ಕಟ್ಟಬೇಕು ಅಂದರೆ, ಏನಾದರೂ ಕೆಲಸಗಳಾಗಬೇಕಂದ್ರೆ ಕನ್ಸ್ಟ್ರಕ್ಷನ್ಸ್ದು ಬೇಗ ಆಗುತ್ತೆ, ಬೇಡ್ಕೊಂಡ್ರೆ ಹರಕೆ ಕಟ್ಕೊಂಡ್ರೆ ಅಂತ ಹೇಳ್ತಾರೆ. ಮತ್ತು ಇಟ್ಟಿಗೆ ಮತ್ತು ಮಣ್ಣನ್ನು ಪೂಜೆ ಮಾಡಿಸ್ಕೊಂಡು ಹೋಗಿ ಏನು ಎಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಇರ್ತದೋ ಅಲ್ಲಿಗೆ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ. ನಮಗೂ ಫೈನಲ್ ದರ್ಶನ ಆಯಿತು. ಪೂಜೆ ಮಾಡಿಸ್ಕೊಂಡು ನಾವು ಹೊರಟ್ವಿ. ಮತ್ತು ಅಲ್ಲಿಂದ ಪ್ರಸಾದನೂ ಸಿಗುತ್ತೆ. ಅಲ್ಲಿ ಎನಿ ಟೈಮ್ ಪ್ರಸಾದ ಇರುತ್ತೆ 3 ಟೈಮೂ. ಮತ್ತು ನಿಮಗೇನಾದರೂ ಸಹಾಯ ಮಾಡಬೇಕಂದ್ರೆ ಇಲ್ಲಿ ದಾನ ಕೂಡ ಮಾಡ್ಬೋದು, ಅಕ್ಕಿ ಕೊಡ್ಬೋದು. ಎಲ್ಲರೂ ಬನ್ನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ನಮ್ಮ ಮಗನೇ ಮಿಸ್ ಮಾಡ್ಕೊಂಡಿದ್ದೀವಿ. ಮಗ ಬೇರೆ ಫಂಕ್ಷನ್ಗೆ ಹೋಗಿದ್ದಾನೆ. ಬನ್ನ ಬಾಳೆಹಣ್ಣು ಹಾಕಲ್ವ ಇದಕ್ಕೆ? ಹಾಕಿದಾರೆ ಏನೋ ಅನಿಸ್ತದೆ ಅಣ್ಣ. ಬಾಳೆಹಣ್ಣು ಹಾಕ್ಸಲ್ಲ ಅವ್ರು ಇಲ್ಲೇ ಎಲ್ಲ ಒಟ್ಟೋಗೋರು. ಬೇರೆ ಹಾಕ್ಬಿಡಿ ಆಂಟಿ. ಅಯ್ಯೋ ಕಟ್ ಮಾಡ್ಬೇಕು. ತುಂಬ ಬಿಸಿಲಿದೆ, ಕಣ್ಣು ಬಿಡಕ್ಕಾಗ್ತಾ ಇಲ್ಲ. ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಸೋಡಾ ಕುಡಿತಾರೆ. ಅಲ್ಲಿ ಅಣ್ಣ ಕರೆಕ್ಟಾಗಿ ಟೇಸ್ಟಾಗಿ ಹಾಕಿಲ್ಲ ಅಂತ ಅಂದ್ಬಿಟ್ಟು ನಾನೇ ಅಂಗಡಿ ಒಳಗೆ ಬಿಟ್ಟಿದ್ದೀನಿ. ಬರ್ತಿರೋರು ನಾನೇ ಅಂಗಡಿ ಒಳಗೆ ಅಂದ್ಕೊಂಡಿದ್ದಾರೆ. ಪೂಜೆ ಅರ್ಧ ಗಂಟೆ ಲೇಟಾಗಿ ಮಾಡ್ಬೋದು. ಡೈಲಿ ಹೋಯ್ತಲ್ಲ. ಅಂಗಡಿ ಬಾಡಿಗೆ ದರ್ಶನನೂ ಆಯಿತು, ಸೋಡಾ ಕುಡಿದಿದ್ದು ಆಯಿತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್. ಇದು ಕಟ್ಟಡಿ